ವೀಕ್ಷಕರೇ ನಮಸ್ಕಾರ. ಟಾಕ್ಸಿಕ್ ಕಿಕ್ಕೀಗ ಎಲ್ಲರನ್ನ ಬೆಚ್ಚಿ ಬೆರಗಾಗಿಸುವಂತೆ ಕಾಣಿಸ್ತಾ ಇದೆ. ಏನು ಸ್ವಾಮಿ ಅದು? ಈ ರೀತಿಯಾದಂತಹ ಒಂದು ಟೀಸರನ್ನು ಯಾರು ಕೂಡ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಟೀಸರ್ ಸ್ಕ್ರೀನ್ ಪ್ಲೇ, ಆ ಒಂದು ಕ್ವಾಲಿಟಿ, ಆ ಒಂದು ಎಡಿಟಿಂಗ್ ಮತ್ತು ಯಶ್ ಅವರ ಏಮ್ ಅಥವಾ ಗೋಲ್, ಅವರ ಒಂದು ಗುರಿ ರೀಚ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಇಲ್ಲ. ಅದು ಯಾವ ಗ್ಯಾಪಲ್ಲಿ ಬಿಯರ್ಡನ್ನು ತೆಗೆಸಿ ಅವರು ಈ ರೀತಿ ಮಾಡಿಸಿದ್ರು ಗುರು, ನನಗಂತೂ ಅರ್ಥನೇ ಆಗ್ತಿಲ್ಲ. ಅದು ಯಾವುದೋ ಗ್ಯಾಪಲ್ಲಿ ಬಿಯರ್ಡನ್ನು ತೆಗೆಸಿ ಫುಲ್ಲು ಲೋಕಲ್ ಎಷ್ಟು ಥರ ನಾವು ನೋಡ್ದಂಗಾಯ್ತು. ನಿಜವಾಗ್ಲೂ ಕ್ರೇಜಿ ಆಗಿದೆ ಗುರು ಟೀಸರು. ಅವರು ಇವರು ಅದು ಇದು ಕತೆ ಹೇಳ್ತಿದ್ರಲ್ಲ, ಇವಾಗ ಎಲ್ಲದಕ್ಕೂ ಒಂದು ಸರಿಯಾಗಿ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೊನ್ನೆ ರಿಲೀಸ್ ಆದಂಥ ರಾಯ ಕ್ಯಾರೆಕ್ಟರ್, ಇಂಟ್ರಡ್ಯೂಸ್ ಕ್ಯಾರೆಕ್ಟರ್ ವಿಡಿಯೋಗೆ ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ದಿಕ್ಕಾಪಾಲಾಗಿ ಮಾತನಾಡಿದಂಥ ಕೆಲವೊಂದು ಕೊಚ್ಚೆಗಳಿಗೆಲ್ಲ ಸಕ್ಕತ್ತಾಗಿ ಕೌಂಟ್ರ್ ಕೊಟ್ಟು ಹಾಕಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಇಲ್ಲ. ದ ರಾಯ ಅಂತಂದರೆ ಸಿಕ್ಕಾಬಟ್ಟೆ ಇಡೀ ಮನಸ್ಸನ್ನು ಗೆದ್ದಿರೋ ಮಾಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಮ್ಯೂಸಿಕ್ಕು ಅಷ್ಟೇ ನೆಕ್ಸ್ಟ್ ಲೆವೆಲ್ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಯಾರು, ನಮ್ಮ ರವಿ ಬಸ್ರೂರ್ ಅವರು. ಆದರೆ ಯಾವುದು ಕೂಡ ನೆನಪಲ್ಲಿ ಇಟ್ಕೊಳ್ಳುವಂಥ ಮ್ಯೂಸಿಕ್ ಅಂತ ನನಗೆ ಯಾವುದು ಅನ್ನಿಸ್ಲಿಲ್ಲ. ಸೊ ನಿಮಗೆ ಯಾವುದಾದ್ರೂ ನೆನಪಲ್ಲಿ ಇಟ್ಕೊಳ್ಳುವಂಥ ಮ್ಯೂಸಿಕ್ ಯಾವುದಾದ್ರು ಇದೆ ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ಮೋಸ್ಟ್ಲಿ ಸಿನಿಮಾ ಟ್ರೇಲರ್ ಅಥವಾ ಸಿನಿಮಾ ನೋಡೋದ್ಮೇಲೆ ಬಹುಶಃ ಆ ರೀತಿಯಾದಂಥ ಒಂದು ಅನುಭವ ಆಗಬಹುದೇನೋ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಒಟ್ಟಾರೆಯಾಗಿ ಟೀಸರ್ ಬಗ್ಗೆ ಮಾತನಾಡೋದಾದರೆ ಯಾರೊಬ್ಬರು ರಾಯಿಂಗ್ಗೆ ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಏನು ಕಿತ್ತು ಗುಡ್ಡೆ ಹಾಕೋಕ್ಕಾಗಲ್ಲ, ನೀನು ಇದನ್ನು ಇಲ್ಲಿಗೆ ಬಿಟ್ಬಿಡು, ಇಟ್ಸ್ ಓವರ್ ಅಂತ ಹೇಳ್ತಾರೆ. ನಿನಗೆ ಅವನು ಹೇಳಿದ್ದು ಇಟ್ಸ್ ಓವರ್ ಅಂತ, ನಾನು ಹೇಳಿದ್ನ ನಿನಗೆ ಅಂತೇಳಿ ಶುರು ಹಚ್ಕತ್ತಾರೆ ಗುರು. ಚಚ್ಚು ಕೆಚ್ಚಿ ಬಿಸಾಕ್ಬಿಡ್ತಾರೆ. ಸೊ ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೆಂಕಿ ಥರ ಇತ್ತು ಟೀಸರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮುಟ್ಟಿದ್ರೆ ಒಂಚೂರು ಸುಡಲ್ಲ ಅಷ್ಟೇ, ಅಷ್ಟರ ಮಟ್ಟಿಗೆ ಲೆವೆಲ್ ಆಗಿತ್ತು. ಟಾಕ್ಸಿಕ್ ಅನ್ನೋ ಹೆಸರಿಗೆ ಟಾಕ್ಸಿಕ್ ಆಗೇ ಇತ್ತು. ಇನ್ನು ಟೀಸರ್ನ ಕೊನೆ ಪಾರ್ಟ್ ಬಗ್ಗೆ ಮಾತಾಡಲೇಬೇಕು. ಯಾವ ಗ್ಯಾಪಲ್ಲಿ ಬಿಯರ್ಡೆಲ್ಲ ತೆಗೆಸಿ ಈ ಒಂದು ಇದನ್ನು ಮಾಡಿದ್ರು ಅಂತ ನನಗೆ ಒಂದು ಅನುಮಾನ ಗುರು. ಯಾವಾಗ ನೋಡಿದ್ರು ಬರೀ ಗಡ್ಡದಲ್ಲೇ ನೋಡ್ತಾ ಇದ್ವಿ, ಬರೀ ಕೂದಲಲ್ಲೇ ನೋಡ್ತಾ ಇದ್ವಿ. ಅದು ಯಾವ ಗ್ಯಾಪಲ್ಲಿ ಎಲ್ಲ ತೆಗೆಸ್ಬಿಟ್ಟು ಕೆಲವರು ಹೇಳ್ತಾ ಇದ್ರು ಎಷ್ಟು ಗಡ್ಡ ತೆಗೆದ್ರೆ ಹೆಂಗಿರುತ್ತೆ, ಎಷ್ಟು ಗಡ್ಡ ತೆಗೆದ್ರೆ ಹಂಗಿರುತ್ತೆ ಹಿಂಗಿರುತ್ತೆ, ಗಡ್ಡ ಅಷ್ಟೇ ಲುಕ್ಕು, ಗಡ್ಡ ಇಲ್ಲಾಂದ್ರೆ ಕಿಕ್ಕು, ಅದು ಇದು ಏನೇನೋ ಹೇಳ್ತಾ ಇದ್ರು. ಸೊ ಗಡ್ಡ ತೆಗೆದು ಕೊಟ್ಟವ್ರು ನೋಡಿ ಸರಿಯಾಗಿ ಈಗ ತಗೊಳ್ಳಿ ಕಿಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಲೆವೆಲ್ ಟೀಸರ್ ಗುರು, ಮಾತಾಡಂಗಿಲ್ಲ ಟೀಸರ್ ಬಗ್ಗೆ. ಸೊ ನಿಮಗೇನು ಅನ್ನಿಸ್ತು ಟೀಸರ್ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಇನ್ನು ಗೀತು ಮೋಹನ್ ದಾಸ್ ಮಾತ್ರ ಅಲ್ಲ, ಇದಕ್ಕೆ ಯಶ್ ಕೂಡ ರೈಟರ್ ಅಂತ ಗೊತ್ತು. ಕೆಲವೊಂದು ಯಶ್ ಮನೋಭಾವನೆಗಳು ಅಲ್ಲಿ ಟೀಸರ್ನಲ್ಲಿ ವ್ಯಕ್ತವಾಗಿದೆ, ಯಶ್ ಗೋಲ್ಗಳು ಕೂಡ ಅಲ್ಲಿ ಟೀಸರ್ನಲ್ಲಿ ಅವರ ರೈಟಿಂಗ್ ಮೂಲಕ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಟೀಸರ್ ಮೂಡಿ ಬಂದಿದೆ. ಪಿಕ್ಚರ್ ಒಂದು ಕಾಣ್ಕೋಬೇಕಷ್ಟೇ. ಈಗ ಟ್ರೈಲರ್ ನೋಡೋಣ. ಟೀಸ್ ಅಂದರೆ ಜಸ್ಟ್ ಟೀಸ್ ಮಾಡುತ್ತೆ, ಟ್ರೈಲರ್ ಅಂದರೆ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ, ಸಿನಿಮಾ ಉತ್ತರವನ್ನು ಕೊಡುತ್ತೆ. ಇವೆಲ್ಲದಕ್ಕೂ ಕೂಡ ನಾವು ಮಾರ್ಚ್ 19ರವರೆಗೂ ಕಾಯಲೇಬೇಕು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಈ ಕ್ಷಣ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೈಲರ್ ಅಪ್ಡೇಟ್ ಇದ್ದಾಗ ನಾನು ನಿಮಗೆ ಹೇಳ್ತೀನಿ. ಒಳ್ಳೆದಾಗಲಿ, ಯಶ್ಗೂ ಕೂಡ ಒಳ್ಳೆದಾಗಲಿ, ಗೀತು ಮೋಹನ್ ದಾಸ್ ಅವ್ರಿಗೂ ಕೂಡ ಒಳ್ಳೆದಾಗಲಿ, ನಮ್ಮ ಕನ್ನಡ ಬೆಳೀಲಿ. ಆಮೇಲೆ ಕೊನೆಯದಾಗಿ ಒಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡಲೇಬೇಕು. ಇದೊಂದು ಕನ್ನಡ ಸಿನಿಮಾನ ಅಥವಾ ಬೇರೆ ಯಾವ್ದಾದ್ರು ಸಿನಿಮಾನ ಅಂತ ಕೇಳ್ತಿದ್ದಂಥ ಕೆಲವು ಕೆಟ್ಟ ಮನಸ್ಥಿತಿಗಳಿಗೆ ಪೋಸ್ಟರನ್ನು ನೀವು ಟೀಸರ್ನ ನೋಡಿದ್ರೆ ಕನ್ನಡ ಅಂತ ಮೊದಲಿಗಿದೆ. ಸೊ ಹಾಗಾಗಿ ಅದು ಕನ್ನಡ ಭಾಷೆಯ ಸಿನಿಮಾ ಆಗಿ ಹೊರ ಹೊಮ್ಮಿದೆ. ಸೊ ಹಾಗಾಗಿ ದಯವಿಟ್ಟು ಬಾಯಿನ ಮುಚ್ಚಿಕೊಂಡು ಸಿನಿಮಾನ ನೋಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಎಲ್ರಿಗೂ ಕೂಡ ಒಳ್ಳೆದಾಗಲಿ, ಎಷ್ಗೂ ಕೂಡ ಒಳ್ಳೆದಾಗಲಿ, ಸಿನಿಮಾಗೂ ಕೂಡ ಒಳ್ಳೆದಾಗಲಿ. ಥ್ಯಾಂಕ್ ಯು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.